ಬೆಂಗಳೂರಿನಲ್ಲಿ ಸುರಿದ ಇರುವಂತ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಹಲವು ರೀತಿಯಾದಂಥ ಸಮಸ್ಯೆಗಳಿದೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿದ್ದೆಯಿಂದ ಎದ್ದು ಬರೋ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಪಾಪ ಎಲ್ಲಿ ಬ್ಯುಸಿ ಆಗಿದ್ರು. ಹೇಗಾಗಿದೆ ಅವಾಂತರ ಒಂದು ಭಾಗದ್ದು ನೋಡಿ. ಬೆಂಗಳೂರಲ್ಲಿ ರಾತ್ರಿ ಇಡೀ ರಣರಣ ಮಳೆ. ಗ್ರೇಟರ್ ಬೆಂಗಳೂರಲ್ಲ, ವಾಟರ್ ಬೆಂಗಳೂರು. ಮನೆ ಒಳಗೂ ಹೊರಗೂ ನೀರೋ ನೀರು. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ರಣಮಳೆಗೆ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಮೋಡವೇ ಸೋರಿಕೆ ಆದಂತೆ ಇಡೀ ರಾತ್ರಿ ಧೋ ಅಂತ ಮಳೆ ಆಗಿದೆ. ಇದರಿಂದ ಇಡೀ ಬೆಂಗಳೂರು ಮುಳುಗಡೆ ಆಗಿದೆ. ಎಲ್ಲಿ ನೋಡಿದ್ರೂ ನೀರೋ ನೀರು. ಮನೆ ಒಳಗೂ ನೀರು, ಮನೆ ಹೊರಗೂ ನೀರು. ಮಧ್ಯರಾತ್ರಿ ಶುರುವಾದ ಮಳೆಗೆ ಸಿಲಿಕಾನ್ ಸಿಟಿ ಪತರುಗುಟ್ಟಿ ಹೋಗಿದೆ. ಮಳೆ ಅಬ್ಬರಕ್ಕೆ ಸಾಯಿ ಲೇಔಟ್ಗೆ ಜಲದಿಗ್ಬಂಧನ. ಮನೆಯ ಗ್ರೌಂಡ್ ಫ್ಲೋರ್ ಸಂಪೂರ್ಣ ಜಲಾವೃತ. ಫಸ್ಟ್ ಫ್ಲೋರ್ನಲ್ಲಿ ರಕ್ಷಣೆ ಪಡೆದ ಕುಟುಂಬ. ಬೆಂಗಳೂರಿಗೆ ಯಾವಾಗ ಮಳೆ ಬಂದ್ರೂ ಆ ಮಳೆಗೆ ಹೆಚ್ಚಾಗಿ ತುತ್ತಾಗೋದು ಸಾಯಿ ಲೇಔಟ್ನ ಜನ. ಮುಂಗಾರು ಪೂರ್ವ ಮಳೆ ಅಬ್ಬರಕ್ಕೆ ಸಾಯಿ ಲೇಔಟ್ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ. ಸಾಯಿ ಲೇಔಟ್ನ ಜನರು ಕಳೆದ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಮನೆ ಒಳಗೆ ನೀರು ನುಗ್ಗಿದ್ದು ಮನೆಯಲ್ಲಿರುವ ವಸ್ತುಗಳೆಲ್ಲ ಮುಳುಗಡೆಯಾಗಿದೆ. ಮನೆಯ ಮುಂದಿನ ಪಾರ್ಕಿಂಗ್ ಜಾಗದಲ್ಲಿದ್ದ ವಾಹನಗಳೆಲ್ಲ ಮುಳುಗು ಹೋಗಿದೆ. ಇದರಿಂದ ಕುಟುಂಬವೊಂದು ಗ್ರೌಂಡ್ ಫ್ಲೋರ್ನಿಂದ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿ ಕುಟುಂಬ ರಕ್ಷಣೆ ಪಡೆದಿದೆ. ಸರ್, ವರ್ಷ ಇದೇ ಥರ ಮಳೆ ಬರುವಾಗಲೇ ಹಿಂಗೆ ಆಗ್ತಾ ಇದೆ. ಇದನ್ನ ಖಾಲಿ ಸೈಟ್ ಇರುವಾಗ ಇವರು ಬಿಲ್ಡಿಂಗ್ ಕಟ್ಟಕ್ಕೆ ಹೆಂಗೆ ಶಾಂಕ್ಷನ್ ಮಾಡಿದ್ರು ಇವರು ಫಸ್ಟ್ ಇದನ್ನ ನೋಡಿ ಕಟ್ಟೋದಾ ಬೇಡ ಅಂತ ಇವರು ಮಾಡಿರಬೇಕು. ಅದನ್ನು ಇವರು ಮಾಡಿಲ್ಲ. ಎಲ್ಲ ಮನೆಯೆಲ್ಲ ಮಾಡಿ ಇವ್ರಿಗೆ ಏನೇನು ಏನೇನು ಮಾಡಿದಾರೋ ಗೊತ್ತಿಲ್ಲ. ನಾವಂತವ್ರು ಬದುಕಬೇಕಾ ಇಲ್ಲ ಸಾಯ್ಬೇಕಾ? 4 ಗಂಟೆಗೆ ಸ್ಟಾರ್ಟ್ ಆಗಿರೋದು ಓಕೆ ಅನ್ನೋದು 5:30 ಅಷ್ಟೊತ್ತಲ್ಲಿ ಎಲ್ಲ ತುಂಬಿಟ್ಟಿದೆ ಸರ್. ಗಾಡಿ ಎಲ್ಲ ಹಾಕಿದೀವಿ ನೋಡಿ, ನನ್ನ ಗಾಡಿ ಎಲ್ಲ ಫುಲ್ ಎಲ್ಲ ಬೈದಾಗಿದೆ. ಸೊ ಏನಿಲ್ಲ, ಮಕ್ಳಿಗೆ ಸ್ಕೂಲ್ ಇಲ್ಲ ಏನೋ ಓಕೆ, ಬಟ್ ಈಗ ಹಾಲಿಲ್ಲ, ಏನಿಲ್ಲ, ತರಕಾರಿ ತರಕಾಗಲ್ಲ, ಏನು ತರಕಾಗಿಲ್ಲ, ಊಟಗೂ ಏನು ಮಾಡೋಕ್ಕಾಗಲ್ಲ. ಈಗ ನೀವು ಮೋಟ್ರ್ ಹಾಕೋಕ್ಕಾಗಲ್ಲ, ನೀರಿಲ್ಲ. ಸೊ ಯಾವ್ದು ನಾವು ಫೇಸ್ ಮಾಡ್ತಾ ಇದ್ದೀವಿ. ಒಂದು ಜಾಗ ನೀವು ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ದಯವಿಟ್ಟು ಅವ್ರು ಬಂದ್ಬಿಟ್ಟು ಈ ಕಡೆ ಚೆಕ್ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂದ್ರೆ ಯಾರು ರಾಜಕೀಯ ಇದ್ದಾರೋ ಅವ್ರು ಬಂದು ಇಲ್ಲಿ ಸ್ಟೇ ಮಾಡಲಿ, ನಾವು ಅಲ್ಲಿ ಹೋಗ್ತೀವಿ ಅಷ್ಟೇ. ಮತ್ತೆ ಸಾಯಿ ಲೇಔಟ್ನ ಜನ ಬೆಂಗಳೂರು ರಣಮಳೆಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾತ್ರಿ ಇಡೀ ನೀರನ್ನ ಹೊರಹಾಕೋಕೆ ಯತ್ನಿಸಿದ್ರು. ಕ್ಷಣಕ್ಕೂ ನೀರು ಹೆಚ್ಚಾಗ್ತಾನೆ ಇತ್ತು. ಜಲ ಪ್ರವಾಹಕ್ಕೆ ದುರಾದೃಷ್ಟ ಸಾಯಿ ಲೇಔಟ್ ಮಂದಿ ನಲುಗಿ ಹೋದ್ರು. ಮನೆಯಿಂದ ಹೊರಬರೋಕೆ ಆಗದ ಸ್ಥಿತಿ ಅವರದ್ದು. ಅಗರ ಹೊರಮಾವು ಮುಖ್ಯ ರಸ್ತೆಯಲ್ಲಿರುವಂತಹ ಸಾಯಿ ಲೇಔಟ್ನಲ್ಲಿ ಎಲ್ಲಿವರೆಗೂ ಹೋದ್ರೂ ಕೂಡ ನೀರು ಜನವಸತಿ ಇರುವಂತಹ ಪ್ರದೇಶ, ಒಳ್ಳೆ ಪ್ರದೇಶ, ಒಳ್ಳೊಳ್ಳೆ ಮನೆಗಳಿದ್ದಾವೆ. ಆದರೆ ಎಲ್ಲ ರಸ್ತೆಗಳಲ್ಲೂ ಕೂಡ, ಎಲ್ಲ ಕ್ರಾಸ್ಗಳಲ್ಲೂ ಕೂಡ ನೀರು, ಮನೆಗಳ ಗ್ರೌಂಡ್ ಫ್ಲೋರ್ನಂತೂ ಅರ್ಧಕ್ಕೂ ಹೆಚ್ಚು ನೀರು ತುಂಬಿಕೊಂಡಿದೆ. ಹತ್ತತ್ರ 3.5 ಇಂದ 4.5 ಅಡಿವರೆಗೂ ಕೂಡ ಗ್ರೌಂಡ್ ಫ್ಲೋರ್ನಲ್ಲಿ ಮನೆಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ನೋಡಿ. ಕಾರ್ ಎಲ್ಲಿವರೆಗೆ ಮುಳುಗೋಗಿದೆ, ಹತ್ತತ್ರ 3/4 ಭಾಗ ಮುಳುಗೋಗಿದೆ. ಒಂದು ಮನೇಲಿ ನೋಡಿ, ಫಸ್ಟ್ ಫ್ಲೋರ್ನಲ್ಲಿ, ಅವ್ರು ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದವರು ಫಸ್ಟ್ ಫ್ಲೋರ್ಗೆ ಹೋಗಿ ಆಶ್ರಯ ಪಡ್ಕೊಂಡಿದ್ದಾರೆ. ಯಾಕಂದರೆ ಅವರು ಗ್ರೌಂಡ್ ಫ್ಲೋರ್ನಲ್ಲಿ ಅರ್ಧಕ್ಕೂ ಹೆಚ್ಚು, ಅಂದ್ರೆ ಹತ್ತತ್ರ 2-3 ಅಡಿವರೆಗೂ ಕೂಡ ನೀರು ಮನೆ ಒಳಗಡೆ ಬಂದಿದೆ. ಧಾರಾಕಾರ ಮಳೆಗೆ ನಲುಗಿದ ಐಟಿ ಹಬ್. ಮಾನ್ಯತಾ ಟೆಕ್ ಪಾರ್ಕ್ ಸಂಪೂರ್ಣ ಜಲಾವೃತ. ರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರಿನ ಖ್ಯಾತ ಐಟಿ ಹಬ್ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದರಿಂದ ಐಟಿ ಉದ್ಯೋಗಿಗಳು ಸಾಕಷ್ಟು ತೊಂದರೆ ಅನುಭವಿಸಬೇಕಾಯಿತು. ಸೊಂಟದ ಮಟ್ಟಕ್ಕೆ ತುಂಬಿರುವ ನೀರಿನಿಂದ ವಾಹನಗಳ ಸಂಚಾರಕ್ಕೂ ಅಡ್ಡಿ ಉಂಟಾಯಿತು. ಸಮುದ್ರದ ಮಧ್ಯೆ ಐಟಿ ಕಂಪನಿಗಳು ಇರುವಂತೆ ಭಾಸವಾಯಿತು. ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಸದ್ಯ ಮಾನ್ಯತಾ ಟೆಕ್ ಪಾರ್ಕ್ನ ರಸ್ತೆಯಲ್ಲಿದ್ದೇನೆ, ಗಮನಿಸ್ತಾ ಇದ್ರಿ. ಈಗಾಗಲೇ ಸುಮಾರು ಈ ಪ್ರದೇಶದಲ್ಲಿ ಮಳೆ ನೀರು ಕೂಡ ನಿಂತಿದೆ. ಬಹುತೇಕ ಎಲ್ಲ ರಸ್ತೆಗಳು, ಇಲ್ಲಿಂದ ಆ ಭಾಗಕ್ಕೆ ಹೋಗುವಂಥ ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಒಂದು ರೀತಿಯಲ್ಲಿ ವೆಹಿಕಲ್ಸ್ಗಳ ಮೂವ್ಮೆಂಟ್ ಕೂಡ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ನೀರು ಕೂಡ ನಿಂತ್ಕೊಂಡಿದೆ. ಈಗಾಗಲೇ ನೀರನ್ನು ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಈ ರಸ್ತೆಯ 2 ಬದಿಗಳಲ್ಲಿ ಕೂಡ ಈ ಒಂದು ನೀರು ನಿಂತ್ಕೊಂಡಿದೆ. ಇದು L1 ರೋಡ್. ಇಲ್ಲಿ ಸುಮಾರು ಐಟಿ ಕಂಪನಿಗಳು ಇದ್ದಾವೆ. ಸೊ ಇಲ್ಲಿಗೆ ಸಾಕಷ್ಟು ಉದ್ಯೋಗಿಗಳು ಕೂಡ ಬರ್ತಾರೆ. ಸೊ ಅವರಿಗೆ ಕೆಲಸಗಳಿಗೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಈಗ ಜಲ ದಿಗ್ಬಂಧನ ಎದುರಾಗಿದೆ. ಈಗ ಸಂಪೂರ್ಣವಾಗಿ 2 ಭಾಗದ ರಸ್ತೆಯನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಸೊ ಈಗ ಸದ್ಯ ಮತ್ತೆ ಈ ಒಂದು ರಸ್ತೆಯನ್ನ ಬಂದ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಸದ್ಯ ಸಂಪೂರ್ಣವಾಗಿ ನೀರನ್ನ ತೆರವು ಕಾರ್ಯಾಚರಣೆ ಮಾಡುವಂತದ್ದು ಕೂಡ ಆಗ್ತಾ ಇದೆ. ರಣಮಳೆಗೆ ನಲುಗಿದ ತಣಿಸಂದ್ರ. ವರ್ತೂರು ಯಲಹಂಕದಲ್ಲೂ ಪ್ರವಾಹ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿಗೆ ತಣಿಸಂದ್ರ ತತ್ತರಿಸಿದೆ. ಎಂಎಸ್ ರಾಮಯ್ಯ ನಾರ್ತ್ ಸಿಟಿಯ ರಸ್ತೆಗಳು ಜಲಾವೃತ ಆಗಿದೆ. ಮನೆ ಮುಂದೆ ನದಿಯೇ ಹರಿದು ಹೋದಂತೆ ಭಾಸವಾಗ್ತಿದೆ. ಮನೆಯಿಂದ ಹೊರಬರೋಕೆ ಆಗದ ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಜನ ಸ್ವಂತ ವೆಹಿಕಲ್ ಇದ್ರು ಆಟೋ, ಕ್ಯಾಬ್ ಮೂಲಕ ಅಗತ್ಯ ಕೆಲಸಗಳಿಗೆ ತೆರಳಬೇಕಾಯಿತು. ತಣಿಸಂದ್ರ ಮುಖ್ಯ ರಸ್ತೆಯ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ರಸ್ತೆಯಲ್ಲಿದ್ದೇನೆ. ರಾತ್ರಿಯ ಮಳೆಯಿಂದಾಗಿ
ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಈಗಾಗಲೇ ಬೈಕ್ಗಳು ಕೂಡ ಮುಳುಗಡೆ ಆಗಿದ್ದಾವೆ. ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಆ ಮಹಿಳೆ. ಸೊ ಈಗ ನೋಡಿ ಬರ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಕೆಲಸಗಳಿಗೆ ಅಥವಾ ಬೇರೆ ಬೇರೆ ಏನಾದರೂ ಹಾಲು ಈ ಥರದ್ದೆಲ್ಲ ತಂದ್ಕೊಳ್ಳಿಕ್ಕೂ ಕೂಡ ರಸ್ತೆಗೆ ಬರಬೇಕು ಅಂದರೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ಕೂಡ ನಿಂತ್ಕೊಂಡಿದೆ. ಜೊತೆಗೆ ವೆಹಿಕಲ್ಸ್ಗಳ ಸಂಚಾರ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಬಹುಶಃ ನಿನ್ನೆ ರಾತ್ರಿಯ ಮಳೆಯಿಂದಾಗಿ ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಈ ಬೈಕ್ಗಳೆಲ್ಲವೂ ಕೂಡ ಮುಳುಗಡೆ ಆಗಿದ್ವು. ಸೊ ಮತ್ತೆ ಈಗ ನೀರನ್ನು ತೆರವು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಇಷ್ಟೆಲ್ಲ ದೊಡ್ಡ ಅವಾಂತರ ಆದರೂ ಕೂಡ ಸಂಬಂಧಪಟ್ಟಂತಹ BBMP ಅಧಿಕಾರಿಗಳು ಈವರೆಗೂ ಕೂಡ ಸ್ಥಳಕ್ಕೆ ಬರಲಿಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ತುಂಬ ಕಷ್ಟ ಸರ್, ಹೋಗೋಕ್ಕೆ ಬರೋಕ್ಕೆ ಕಷ್ಟ, ಏನು ಮಾಡೋಕ್ಕಾಗೋದಿಲ್ಲ. ರಾತ್ರಿ ಎಲ್ಲ ತುಂಬ ಇತ್ತಾ ನೀರು? ಹೌದು ಸರ್, ತುಂಬ ಇತ್ತು ಸರ್. ಪ್ರತಿ ವರ್ಷ ನಮ್ಗೆ ಇದೇ ಪಾಡು. ಮಳೆ ಜೋರಾಗಿ ಬಂದರೆ ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಹೆಂಗೆ ಹೋಗ್ಬೇಕು ನಾವು? ಇದೇನಾದರೂ ವ್ಯವಸ್ಥೆ ಮಾಡಲೇಬೇಕು. ತುಂಬ ತೊಂದರೆ ಆಗಿಬಿಟ್ಟಿದೆ ನಮಗೆ. ನೈಟ್ ಎಲ್ಲ ಎಷ್ಟು ಸಫರ್ ಪಟ್ರಿ ಮೇಡಮ್? ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ನಮ್ಮ ಗಾಡಿ ತೆಗಿಯೋಕ್ಕಾಗಲ್ಲ. ಇವಾಗ ನೋಡಿ, ಆಟೋ ಬುಕ್ ಮಾಡಿ ಹಿಂಗೆ ಹೋಗ್ಬೇಕಾಗ ಪರಿಸ್ಥಿತಿ ಬಂದಿದೆ. ಹೆಂಗೆ ಮಾಡ್ಬೇಕು ನೋಡಿ ನಾವು. ಇನ್ನು ಬಿಟ್ಟು ಬಿಡದೆ ಸುರಿದ ಮಳೆಗೆ ವರ್ತೂರಿನ ಬಾಳೆಗೆರೆ ಮುಖ್ಯ ರಸ್ತೆ ಜಲಾವೃತ ಆಗಿತ್ತು. ಮಹಾಮಳೆಗೆ ರಸ್ತೆಯಲ್ಲಿ ಮಂಡಿ ಉದ್ದ ನೀರು ನಿಂತಿತ್ತು. ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿ ವಿಶ್ವನಾಥ ದೇವಾಲಯ ಜಲದಿಗ್ಬಂಧನಕ್ಕೆ ಒಳಗಾಗಿತ್ತು. ದೇವಸ್ಥಾನದ ಕಲ್ಯಾಣಿ ತುಂಬಿ ದೇವಸ್ಥಾನ ಅರ್ಧದಷ್ಟು ಮುಳುಗಡೆಯಾಗಿತ್ತು. ಒಟ್ಟಾರೆ ರಾತ್ರಿ ಇಡೀ ಸುರಿದ ಮಹಾಮಳೆಗೆ ಬೆಂಗಳೂರಿಗರು ತತ್ತರಿಸಿ ಹೋಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.